ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತಿನ ತರಗತಿಯಲ್ಲಿ ನಾವು ಪಾಠ 5 ತಾರೆಯೊಡನೆ ಇದರ ಅಭ್ಯಾಸ ಭಾಗದ ಬಗ್ಗೆ ಚರ್ಚೆ ಮಾಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ತಾರೆ ಎಲ್ಲಿದೆ? ತಾರೆ ಆಗಸದಲ್ಲಿದೆ. ತಾರೆ ಯಾರೊಂದಿಗೆ ನಲಿಯುತ್ತಿದೆ? ತಾರೆ ತನ್ನ ಮಿತ್ರರೊಂದಿಗೆ ನಲಿಯುತ್ತಿದೆ. ಭೂಮಿಯಲ್ಲಿ ಯಾವುದು ದೊರೆಯುವುದಿಲ್ಲ? ಭೂಮಿಯಲ್ಲಿ ದೊಡ್ಡದಾದ ನಿಚ್ಚಣಿಕೆ ದೊರೆಯುವುದಿಲ್ಲ. ನಿತ್ಯ ದೀಪಾವಳಿ ಯಾರಿಂದ ಬರುವುದು? ನಿತ್ಯ ದೀಪಾವಳಿ ತಾರೆಗಳಿಂದ ಬರುವುದು. ಜಗತ್ತಿನ ದೇವಿಗೆ ಪ್ರಭಾವಳಿ ಯಾರದ್ದು? ಜಗತ್ತಿನ ದೇವಿಗೆ ಪ್ರಭಾವಳಿ ತಾರೆಗಳದ್ದು. ಬಿಟ್ಟ ಸ್ಥಳ ತುಂಬಿರಿ. ತಾರೆ ಡ್ಯಾಶ್ ಇದೆ. ಭೂಮಿಯಲ್ಲಿ, ಆಗಸದಲ್ಲಿ, ಮೋಡದಲ್ಲಿ. ತಾರೆ ಆಗಸದಲ್ಲಿ ಇದೆ. ತಾರೆ ಡ್ಯಾಶ್ ಜೊತೆಗೆ ನಡೆಯುತ್ತಿಹುದು. ಮಿತ್ರರ ಜೊತೆಗೆ, ಚಂದ್ರನ ಜೊತೆಗೆ, ಸೂರ್ಯನ ಜೊತೆಗೆ. ಇಲ್ಲಿ ಮಿತ್ರರ ಜೊತೆಗೆ ಅಂದರೆ ಗೆಳೆಯರ ಜೊತೆಗೆ ಅನ್ನೋದು ಸರಿಯಾದ ಉತ್ತರ. ನಾನಲ್ಲಿಗೆ ಬರಲು ಡ್ಯಾಶ್ ಎಲ್ಲಿ? ನಿಚ್ಚಣಿಕೆಯಲ್ಲಿ, ಕುರ್ಚಿಯಲ್ಲಿ, ಮಂಚ ಎಲ್ಲಿ? ನಿಚ್ಚಣಿಕೆಯಲ್ಲಿ. ನಾನಲ್ಲಿಗೆ ಬರಲು ನಿಚ್ಚಣಿಕೆ ಎಲ್ಲಿ? ಡ್ಯಾಶ್ ದೇವಿಗೆ ನಿಮ್ಮದೇ ಪ್ರಭಾವಳಿಯು. ಊರಿನ ದೇವಿಗೆ, ಮನೆಯ ದೇವಿಗೆ, ಜಗದ ದೇವಿಗೆ. ಇಲ್ಲಿ ಜಗದ ದೇವಿಗೆ ನಿಮ್ಮದೇ ಪ್ರಭಾವಳಿಯು ಸರಿಯಾದ ಉತ್ತರ. ಇನ್ನು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಇದೆ. ಹೇ ದೊಡ್ಡ ಆಗಸದಿ ನೆಟ್ಟ ಪುಟ್ಟ ತಾರೆ, ಮುಟ್ಟು ಬಾ ಎಂದೆನ್ನ ಕರೆಯುತ್ತಿಹೆಯೋ. ಇಡೀ ಜಗದ ಕಾರ್ಯವನ್ನು ನೋಡುತ್ತಾ ನಿನ್ನ ಮಿತ್ರರ ಜೊತೆಗೆ ನಲಿಯುತ್ತಿಹೆಯೋ ಅಂತ ಇದೆ. ಈ ಅಭ್ಯಾಸ ಭಾಗವನ್ನು ನೀವು ಇವತ್ತು ಚೆನ್ನಾಗಿ ಓದಿಕೊಂಡು ಒಂದು ಸಾರಿ ನಿಮ್ಮ ನೋಟು ಪುಸ್ತಕದಲ್ಲಿ ಬರೆಯಿರಿ. ಧನ್ಯವಾದಗಳು.